ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಸಂಘದ ಮೇಲೆ ಯಾವ ಒಂದು ಶತಾಬ್ದಿ ವರ್ಷದಲ್ಲಿ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ನೀವೇ ಹೇಳ್ದಂಗೆ 400ಕ್ಕೂ ಹೆಚ್ಚು ಕಡೆ ಇದೇ ದಂಡವನ್ನ ಇಟ್ಕೊಂಡು ಸಂಚಲನ ನಡೆದಿದೆ. ಆದ್ರೂ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆದಿಲ್ಲ. ಇಲ್ಲಿ ಮಾತ್ರ ನಡೆಯುತ್ತೆ ಅನ್ನೋ ಒಂದು ಕಾರಣ ಕೊಟ್ಕೊಂಡು ಇಲ್ಲಿ ಮಾತ್ರ ಇಷ್ಟು ವರ್ಷ ಇಲ್ದಿರುವಂತ ಒಂದು ಹೊಸ ಥಿಯರಿ ಹುಟ್ಟಾಕೊಂಡು ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಅನುಮಾನ ಬಂದೇ ಬರುತ್ತೆ. ಇದರಿಂದ ರಾಜಕಾರಣ ಇದ್ದೇ ಇದೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅಂತ ಹೇಳ್ಬಿಟ್ಟು. ಏನಾಗಿದೆ ಅಂದ್ರೆ ರಾಜ್ಯದಲ್ಲಿ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್, ಇದು ಬೇಸಿಕಲಿ ಡೈವರ್ಷನ್ ಟ್ಯಾಕ್ಟಿಕ್ಸ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ದಿನ ಬೆಳಗ್ಗೆ ಆದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ನಾವ್ ಹೇಳ್ತಿಲ್ಲ, ಇವ್ರು ಬಸವರಾಜ ರೆಡ್ಡಿ ಇನ್ನೂ ಒಂದು ವಾರನವಾಗಿ ಲೆಟರ್ ಬರೆದ್ಬಿಟ್ಟು ಗಣಿ ಇದ್ರಲ್ಲಿ 400 ಕೋಟಿ ಲಂಚ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು, ತಿರ್ಗಾ ಕಾಂಟ್ರಾಕ್ಟರ್ಗಳು 60% ಕಮಿಷನ್ ಕೇಳ್ತಾ ಇದಾರೆ ಅಂತ ಅವ್ರ ಪತ್ರ ಬರೆದು ಇನ್ನೂ 1 ತಿಂಗಳು ಆಗಿಲ್ಲ. ತಿರ್ಗಾ 4 ಜನ ಮಂತ್ರಿಗಳು ಜೈಲ್ಗೆ ಹೋಗಿರೋದು, MLA ಗಳು ಯಾರು, ಸತೀಶ್ ಸೈಲು, ಆಮೇಲೆ ನಾಗೇಂದ್ರ, ಮತ್ತೆ ಆಮೇಲೆ ಯಾರವುದು ವೀರೇಂದ್ರ ಪಪ್ಪಿ, ಆಮೇಲೆ ವಿನಯ್ ಕುಲಕರ್ಣಿ, ಇದು ಒಂದ್ ಕಡೆ ನಡೀತಾ ಇದೆ. ಸೊ ಅದು ಡೈವರ್ಷನ್ ಆಗಬೇಕು. ಮತ್ತೊಂದ್ ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಡೈವರ್ಷನ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಯಾವುದೋ ಒಂದು ವಿಷಯ ತಂದು ಬಿಡಬೇಕು ಮಧ್ಯದಲ್ಲಿ. ಸೊ RSS ಯಾವಾಗ ಒಂದು ಶತಾಬ್ದಿ ಆಚರಣೆ ವಿಚಾರದಲ್ಲಿ ಪಥಸಂಚಲನ ಮಾಡ್ತೋ ಅದನ್ನ ಬಳಸ್ಕೊಂಡು ಡೈವರ್ಟ್ ಮಾಡ್ಲಿಕ್ಕೆ ಮತ್ತದೇ ಹಳೆ ಕಥೆಗಳು. ನಮ್ಮ ಪ್ರಶ್ನೆ ಅದೇ, ಇಷ್ಟು ವರ್ಷ ಇಲ್ಲದ ಆ ಸೂಕ್ಷ್ಮ ತಾಲೂಕು, ಸೂಕ್ಷ್ಮ ಮತಗಟ್ಟೆ, ಲಾ ಅಂಡ್ ಆರ್ಡ್ರು ಯಾಕೆ ಇವಾಗಲೇ ಬರುತ್ತೆ?